ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶ. ನಮಸ್ಕಾರ. ನನ್ನ ಹೆಸರು ಗೋಪಲ್ಲಿ ರಘುನಾಥ್ ರೆಡ್ಡಿ ಅಂತ, ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ರಾಜ್ಯಾಧ್ಯಕ್ಷರು. ಮೊನ್ನೆ ನಮ್ಮ ಚಿಕ್ಕಬಳ್ಳಾಪುರದ ನಾಡಪ್ರಭು ಕೆಂಪೇಗೌಡರ ಜಯಂತಿಯಲ್ಲಿ ನಡೆದಂತಹ ಗಲಾಟೆ ಗಲಭೆಯ ಬಗ್ಗೆ ಈ ದಿನ ನೇರವಾಗಿ ವಿಷಯಕ್ಕೆ ಬರುತ್ತೇನೆ. ಮಾನ್ಯ ಪ್ರದೀಪ್ ಈಶ್ವರ್ರವರೇ, ಈ ಪ್ರಜಾಪ್ರಭುತ್ವದಲ್ಲಿ ಒಬ್ಬರು ಶಾಸಕರಾಗಬೇಕು ಅಂದರೆ ಎಲ್ಲ ಜಾತಿಗಳ ಮತದಿಂದ ಆಗ್ಬೋದು, ಯಾವುದೇ ಒಂದು ಜಾತಿಯ ಮತಗಳಿಂದ ಶಾಸಕರಾಗೋಕ್ಕೆ ಸಾಧ್ಯವಿಲ್ಲ. ನೀವು ಎಲ್ಲ ಜಾತಿಗಳ ಮತಗಳಿಂದ ಶಾಸಕರಾಗಿದ್ದೀರಾ. ಪ್ರದೀಪ್ ಈಶ್ವರ್ರವರೇ, ರಾಜಕಾರಣದಲ್ಲಿ ಆರೋಪಗಳು ಪ್ರತ್ಯಾರೋಪಗಳು ಮಾಡೋದು ಸರ್ವಸಾಮಾನ್ಯ. ನೀವು ಮೊನ್ನೆ ಇತ್ತೀಚೆಗೆ ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಕೇಂದ್ರ ಸಚಿವರಾದಂಥ ಕುಮಾರಣ್ಣನವ್ರ ಬಗ್ಗೆ ಕೋಟ್ಯಾಂತರ ರೂಪಾಯಿ ಈ ಬೆಲೆಬಾಳು ವಾಚ್ಯಗಳು ಬೇಜಾನು ಕಟ್ಟಿಕೊಂಡು ಮೆರೀತಾರೆ, 100 ಎಕರೆ ಆಸ್ತಿಗಳು ಮಾಡಿರ್ತಾರೆ ಅಂತೇಳಿ ಆರೋಪ ಮಾಡಿದ್ದೀರಿ. ಅದಕ್ಕೆ ಪ್ರತ್ಯುತ್ತರವಾಗಿ ನಮ್ಮ ಶಿಡ್ಲಘಟ್ಟದ ಮಾನ್ಯ ಶಾಸಕರಾದ ರವಿಕುಮಾರ್ ಅಣ್ಣವರು ನಿಮಗೆ ಪ್ರತ್ಯುತ್ತರವನ್ನು ಕೊಟ್ಟರು. ಆದರೆ ಮೊನ್ನೆ ನೀವು ನಾಡಪ್ರಭು ಕೆಂಪೇಗೌಡರ ಜಯಂತಿಗೆ ಒಬ್ಬ ಶಾಸಕರಾಗಿ ಅಲ್ಲಿ ಹೋದ್ರಿ. ಅಲ್ಲಿ ಸರಿಸುಮಾರು 4,500ರಿಂದ 5,000 ಜನ ಸೇರಿದ್ರು ಆ ಜಯಂತಿಯಲ್ಲಿ. ಆ ಜಯಂತಿಯಲ್ಲಿ ನೀವು ಗೆಸ್ಟಾಗಿ ಹೋದಾಗ ಅಲ್ಲಿನ ಕುಮಾರಣ್ಣನ ಅಭಿಮಾನಿಗಳು ಕೆಲವರು ಎಲ್ಲರೂ ನಿಮ್ಮನ್ನು, ಒಕ್ಕಲಿಗರೆಲ್ಲರೂ ನಿಮ್ಮನ್ನು ಇದು ಮಾಡಲಿಲ್ಲ, ಜಾತಿ ಇದರಲ್ಲಿ ಬರಲಿಲ್ಲ. ಅಲ್ಲಿ ಕುಮಾರಣ್ಣ ಅಭಿಮಾನಿಗಳು ನಮ್ಮ ನಾಯಕರನ್ನು ಸುಳ್ಳು ಆರೋಪ ಮಾಡಿ ಇದು ಮಾಡ್ತಾಯಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ರು. ಆಗ ನೀವು ಆ ತಾಲೂಕಿನ ಶಾಸಕರಾಗಿದ್ದೀರಾ. ಆಗ ನೀವು ಒಳ್ಳೆಯ ಮನಸ್ಸಿನಿಂದ ಇಲ್ಲಿ ಗಲಾಟೆ ಆಗೋದು ಬೇಡ ಅಂಥೇಳಿ ನೀವು ಅದನ್ನು ತಡಿಬೋದಾಗಿತ್ತು. ಇಲ್ಲ, ನೀವು ಮಾಡಿರೋ ಆರೋಪಗಳು ನಿಜ ಇದೆ, ನಾನು ಮಾನ್ಯ ಕುಮಾರಣ್ಣವ್ರು ಮಾಡಿರೋದು ನಿಜ ಇದೆ ಅಂತ ಆದರೂ ಹೇಳ್ಬೋದಾಗಿತ್ತು. ನೀವು ಅಲ್ಲಿಂದ ಎದ್ದು ಆಚೆ ಬಂದು ಗಲಾಟೆಗಳು ಎಬ್ಬಿಸಿ ಆಚೆ ಬಂದು ಕೂತ್ಕೊಂಡು ಮೀಸೆಗಳು ತಿರುಗಿಸೋದು, ಜನರನ್ನು ಉದ್ರೇಕಗೊಳಿಸೋದು ಮಾಡಿದ್ರಿ. ಆಚೆ ಬಂದು ಸರಿ ಇಲ್ಲಿ ಗಲಾಟೆಗಳು ಬೇಡ, ನಾನೊಬ್ಬ ಶಾಸಕನಾಗಿದ್ದೀನಿ, ನಮ್ಮ ತಾಲೂಕಲ್ಲಿ ಅಂತ ಹೋಗ್ಲಿದ್ದೀರ. ಅಲ್ಲಿ ಬಂದು OBC ಜಿಂದಾಬಾದ್, SC ST ಜಿಂದಾಬಾದ್ ಅಂಥೇಳಿ ಒಂದು ಜಾತಿ ವಿಷ ಬೀಜನ ಬಿತ್ತಿದ್ರಿ. ಅಲ್ಲಿ ಜಾತಿ ಏನಕ್ಕೆ ಬಂತು? ನಿಮ್ಮನ್ನು ಕೇಳಿದ್ದು ಅವ್ರ ಪ್ರಶ್ನೆ, ನೀವು ಮಾಡಿರೋ ಆರೋಪದ ಪ್ರಶ್ನೆ. ಅಲ್ಲಿ ಯಾಕೆ ಜಾತಿಗಳು ಒಂದು ಇದು ಬಿಚ್ಚಿದ್ರಿ? ಅಲ್ಲಿ ನಮ್ಮ ಒಕ್ಕಲಿಗ ಸಮುದಾಯದ ಜನರನ್ನು ನೋಡಿ ನೀವು ತೊಡೆ ತಟ್ತೀರ, ಮೀಸೆ ತಿರುಗಿಸ್ತೀರ, ಕೂದಲು ಕಿತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತೀರ. ನೀವು ಅಲ್ಲಿ ಜನರನ್ನು ಉದ್ರೇಕಗೊಳಿಸಿ ಇವತ್ತು 150 ಜನ ಇವತ್ತೊಂದು ಕೇಸಲ್ಲಿ ಅಮಾಯಕರೊಂದು ಕೇಸಲ್ಲಿ FIR ಆಗೋ ಥರ ಕಾರಣಕರ್ತರಾದರೆ ಅವ್ರ ಮೇಲೆ ಅವ್ರು ಉದ್ರೇಕಗೊಳಿಸಿದ ನೀವು ಮಾತ್ರ ಕಾರಣರಾದಂತೆ ನಿಮ್ಮ ಮೇಲೆ ಒಂದು FIR ಇಲ್ಲ. ಕೂಡಲೇ ಈ ಮೂಲಕ ನಾವು ಪೊಲೀಸ್ ವರಿಷ್ಠಾಧಿಕಾರಿಯಲ್ಲಿ ಮನವಿ ಮಾಡ್ತಾಯಿದ್ದೀನಿ. ಇವ್ರ ಮೇಲೆ ಅಲ್ಲಿ ಏನು ಉದ್ರೇಕಕ್ಕೆ ಕಾರಣರಾಗಿ ಆ ಗಲಭೆ ಕಾರಣಕರ್ತರಾದಂತಹ ಮಾನ್ಯ ಪ್ರದೀಪ್ ಈಶ್ವರ್ ಅವ್ರ ಮೇಲೆ A1 ಚಾರ್ಜ್ ಶೀಟ್ A1 ಆಗಿ FIR ಮಾಡಿ ಇವ್ರನ್ನ ಕೂಡಲೇ ಜಿಲ್ಲೆಯಿಂದ ಗಡೀಪಾರು ಮಾಡಲೇಬೇಕು. ಯಾಕೆಂದರೆ ಒಂದು ಜಾತಿಗಳ ಮೇಲೆ ನೀವೇ ನೋಡಿದ್ದೀರಾ, ವಿಡಿಯೋಗಳಿದೆ. ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತಿ ಅಲ್ಲಿ ಉದ್ರೇಕಕ್ಕೆ ಕಾರಣರಾದಂಥವ್ರು ಇವ್ರ ಮೇಲೆ FIR ಮಾಡಲೇಬೇಕು. ಇಲ್ಲ ಅಂದರೆ ನಮ್ಮ ಸಮುದಾಯದ ಕಡೆಯಿಂದ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ಮನವಿ ಮಾಡ್ತಾಯಿದ್ದೀವಿ. ಮತ್ತು ಮಾನ್ಯ ನಮ್ಮದೇ ಸಮುದಾಯದವರಂಥ ಮುಖ್ಯಮಂತ್ರಿಗಳಲ್ಲಿ DK ಶಿವಕುಮಾರ್ ಅವರಲ್ಲಿ ಒಂದು ಮನವಿ ಮಾಡ್ಕೊತಾ ಇದ್ದೀವಿ. ನೀವು ಈ ರಾಜ್ಯವನ್ನು ಒಳ್ಳೆಯ ಇದರಲ್ಲಿ ನಡೆಸಬೇಕು ಅಂತೇಳಿ ಕನಸು ಕಟ್ಕೊಂಡು ಒಳ್ಳೆಯ ಉದ್ದೇಶದಿಂದ ಇದ್ದೀರಾ. ಇಂಥ ಜಾತಿಗಳು ವಿಷ ಬೀಜ ಬಿತ್ತವ್ರು ಏನಾದರೂ ನಿಮ್ಮ ಪಕ್ಷದಲ್ಲಿದ್ದರೆ ನಿಮಗೂ ಕೆಟ್ಟ ಹೆಸರು, ನಿಮ್ಮ ಪಕ್ಷಕ್ಕೂ ಕೆಟ್ಟ ಹೆಸರು, ಸರ್ಕಾರಕ್ಕೂ ಕೆಟ್ಟ ಹೆಸರು, ಇಡೀ ರಾಜ್ಯಕ್ಕೂ ಕೆಟ್ಟ ಹೆಸರು. ಇಂಥ ಒಬ್ಬರು ಶಾಸಕರಾಗಿ ಒಬ್ಬ ಜಾತಿಗಳು ಒಂದು ಜಯಂತಿಯಲ್ಲಿ ಜಾತಿಗಳ ಮೇಲೆ ಇದು ಘೋಷಣೆಗಳಿಗೆ ಹೋಗಿ ವಿಷ ಬೀಜ ಬಿತ್ತವರು, ದಯವಿಟ್ಟು ಇವರನ್ನು ಈ ಕೂಡಲೇ ನಿಮ್ಮ ಪಕ್ಷದಿಂದ ಉಚ್ಚಾಟನೆ ಮಾಡಿ. ಕಡೆಯದಾಗಿ ಮಾನ್ಯ ಪ್ರದೀಪ್ ಈಶ್ವರ್ ಅವರೇ, ನಮ್ಮ ಒಕ್ಕಲಿಗ ಸಮುದಾಯದಿಂದ ನಿನಗೆ ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀವಿ. ದಯವಿಟ್ಟು ನೀವು ನಮ್ಮ ಒಕ್ಕಲಿಗ ಸಮುದಾಯವನ್ನು ಕ್ಷಮೆ ಕೇಳಬೇಕು. ಇಲ್ಲವಾದಲ್ಲಿ ನಾವು ಏನು ಅಂತ ನೀವು ಮುಂದಿನ ದಿನಗಳಲ್ಲಿ ನಿಮಗೆ ತೋರಿಸ್ಬೇಕಾಗುತ್ತೆ. ಇಲ್ಲ ಅಂದರೆ ನಾವು ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದಿಂದ ಇಡೀ ರಾಜ್ಯಾದ್ಯಂತ
ಜಿಲ್ಲೆಯಾದ್ಯಂತ ಹೋರಾಟಗಳನ್ನು ಮಾಡಬೇಕಾಗುತ್ತೆ. ಕೂಡಲೇ ಈತನನ್ನು FIR ಮಾಡಿ ಬಂಧಿಸಬೇಕು ಅಂತೇಳಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ವಿಷಯ ಈಗ ಏನಲ್ಲಿ ನಮ್ಮ ಶಾಸಕರನ್ನ ಅಲ್ಲಿ ಪ್ರಶ್ನೆ ಮಾಡಿದರು ಕೆಲವು ನಮ್ಮ ಕುಮಾರಣ್ಣ ಅಭಿಮಾನಿಗಳು, ಅದು ವೇದಿಕೆ ಆಗಿರಲಿಲ್ಲ. ಆ ವೇದಿಕೆಯಲ್ಲಿ ಅಲ್ಲಿ ಕೇಳಬಾರ್ದಾಗಿತ್ತು. ಅದನ್ನು ನಾವು ಕೂಡ ಖಂಡಿಸ್ತೀವಿ. ಯಾಕೆಂದರೆ ಅದೊಂದು ವೇದಿಕೆ ಅಲ್ಲ, ಅದೊಂದು ಸಮುದಾಯದ ವೇದಿಕೆ ಆಗಿತ್ತು. ಅದನ್ನು ಅವರು ಕೂಡ ಅಲ್ಲಿ ಕೇಳಬಾರ್ದಾಗಿತ್ತು. ಏನೋ ಒಂದು ಉದ್ರೇಕ ಕೇಳಿದ್ದಾರೆ, ಅದನ್ನು ನಾವು ಕೂಡ ತಪ್ಪು ಅಂತೇಳಿ ನಾವು ಭಾವಿಸ್ತೀವಿ. ಸೃಷ್ಟಿ ಎಂಟರ್ಪ್ರೈಸಸ್, ವಿಭ್ರಾಂತ್ ಇಂಟೀರಿಯರ್ ಆ್ಯಂಡ್ ಡಿಸೈನರ್ಸ್, ಈರುಳ್ಳಿ ಬಜಾರ್, ಚೆಳ್ಳೂರು ರಸ್ತೆ, ಚಿಂತಾಮಣಿ. ನಮ್ಮಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಗಳಿಗೆ ಪ್ಲಾಸ್ಟಿಂಗ್ ಆದ ಮೇಲೆ PVC ಸೀಟ್ಗಳನ್ನು ಗೋಡೆ ಮತ್ತು ಮೇಲ್ಛಾವಣಿಗೆ ಹೊಸ ತಂತ್ರಜ್ಞಾನ ಮತ್ತು 50ಕ್ಕೂ ಹೆಚ್ಚು ವಿನ್ಯಾಸದೊಂದಿಗೆ ಅಳವಡಿಸಿಕೊಡಲಾಗುವುದು. UPVC ಮತ್ತು ಸಾಫಿಟ್ ಪಾಲಿವುಡ್ ಕಂಪನಿಯ ಸಾಮಗ್ರಿಗಳು ನಮ್ಮಲ್ಲಿ ಸಿಗಲಿವೆ. ಕಡಿಮೆ ಬೆಲೆಯಲ್ಲಿ ಹಾಗೂ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳು ಸಿಗಲಿದ್ದು, ಫಿಟ್ಟಿಂಗ್ ಮಾಡುವ ಕೆಲಸಗಾರರು ಕೂಡ ನಮ್ಮಲ್ಲಿ ಸಿಗುತ್ತಾರೆ. ವಿವರಗಳಿಗೆ 9843887724 ಮತ್ತೊಂದು 7026688076 ಮಗದೊಂದು 9972181140ಗೆ ಸಂಪರ್ಕಿಸಬಹುದು. ನಮಸ್ತೆ ಸ್ನೇಹಿತರೆ ಮತ್ತು ಪ್ರಿಯ ಗ್ರಾಹಕರೇ, IDSMT ಸಂಕೀರ್ಣ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿರುವುದರಿಂದ ಧೀರಜ್ ಚಿಕನ್ ಸೆಂಟರ್ಗೆ ಬರುವ ಕೆಲವು ಮಾರ್ಗಗಳನ್ನು ಬಂದ್ ಮಾಡಿರುವ ಕಾರಣ ನಮ್ಮ ಗ್ರಾಹಕರು ವಿಶಾಲ್ ಮಾರ್ಟ್ ಆಪೋಸಿಟ್ ಬೋವಿ ಕಾಲೋನಿಯ 1ನೇ ಕ್ರಾಸ್ 2ನೇ ಕ್ರಾಸ್ನಿಂದ ನಮ್ಮ ಚಿಕನ್ ಅಂಗಡಿಗೆ ಬರಬಹುದು. ಇಂತಿ ನಿಮ್ಮ ಅಭಿಮಾನಿ ವಸಂತ್. ವಿವರಗಳಿಗೆ ಸಂಪರ್ಕಿಸಿ ವಸಂತ್ ರವರ ಮೊಬೈಲ್ ನಂಬರ್ 9060150543ಗೆ ಸಂಪರ್ಕಿಸಬಹುದು. ನಮಸ್ಕಾರ ಚಿಂತಾಮಣಿ. ಆಫ್ಟರ್ PUC ಡಿಗ್ರಿ ಇಸ್ ದಿ ಟೈಮ್ ಟು ಡಿಫೈನ್ ಯುವರ್ ಲೈಫ್. ಹೌದು, ಡಿಗ್ರಿ ಅಂದ್ರೆ ಕೇವಲ ಸರ್ಟಿಫಿಕೇಟ್ ಅಲ್ಲ, ನಿಮ್ಮ ಭವಿಷ್ಯವನ್ನ ನಿರ್ಮಿಸುವ ಸುವರ್ಣ ಸಮಯ. ಚಿಂತಾಮಣಿಯ ಶ್ರೀ ವಿದ್ಯಾಚೇತನ ಡಿಗ್ರಿ ಕಾಲೇಜ್ನಲ್ಲಿ 2026-27ರ ಡಿಗ್ರಿ ಅಡ್ಮಿಷನ್ಸ್ ಓಪನ್ ಆಗಿದೆ. ಇಲ್ಲಿ ಕೇವಲ ಡಿಗ್ರಿ ಮಾತ್ರವಲ್ಲ, ಕಾಲೇಜು ಶಿಕ್ಷಣದ ಜೊತೆಗೆ IAS, KAS, CA ಮತ್ತು ಬ್ಯಾಂಕಿಂಗ್ ಪರೀಕ್ಷೆಗಳಿಗೆ ಬೆಸ್ಟ್ ಪ್ರೊಫೆಷನಲ್ ಕೋಚಿಂಗ್ ನೀಡಲಾಗುತ್ತೆ. ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಕೇವಲ ಡಿಗ್ರಿ ಸರ್ಟಿಫಿಕೇಟ್ಗಾಗಿ ಓದಬೇಡಿ, ನಿಮ್ಮ ಯಶಸ್ಸಿನ ಜೀವನಕ್ಕಾಗಿ ಓದಿ. ಎಂದೇ ಶ್ರೀ ವಿದ್ಯಾಚೇತನ ಡಿಗ್ರಿ ಕಾಲೇಜ್ನಲ್ಲಿ ನಿಮ್ಮ ಸೀಟನ್ನ ಖಾತ್ರಿಪಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲಿರುವ ನಂಬರ್ಗೆ ಕರೆ ಮಾಡಿ. ಧನ್ಯವಾದ. ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್, ಗಜಾನನ ಸರ್ಕಲ್, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು BP ಚಿಕಿತ್ಸೆಗಳು ಪ್ರಾರಂಭವಾಗಿವೆ. A to Z ಚರ್ಮ ಮತ್ತು ಮರ್ಮ ವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚೆಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100% ಪರಿಹಾರ ಸಿಗಲಿದೆ. ಧೂಮಪಾನ, ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170ಗೆ ಸಂಪರ್ಕಿಸಬಹುದು. MN ಆರ್ಟ್ಸ್, ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ, KSRTC ಬಸ್ ಸ್ಟ್ಯಾಂಡ್ ರಸ್ತೆ, ಬೋವಿ ಕಾಲೋನಿ, ಚಿಂತಾಮಣಿ. ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ ಬೋರ್ಡ್, ವಾಲ್ ಪೇಂಟಿಂಗ್, ವಾಲ್ ಡ್ರಾಯಿಂಗ್, ದೇವಾಲಯದ ಗೋಪುರ, ವಿಗ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು. ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ನಂಬರ್ 8553708925 ಮತ್ತೊಂದು 6363515063ಗೆ ಸಂಪರ್ಕಿಸಬಹುದು.